ಇನ್ನು ಮುಡಾ ಕೇಸ್ನಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ವಾದ ಪ್ರತಿವಾದಗಳು ನಡೆದಿರೋದು. ಧಾರವಾಡ ಹೈಕೋರ್ಟ್ನಲ್ಲಿ ಇಡಿ ನೋಟಿಸ್ ಬಗ್ಗೆ ವಿಚಾರಣೆ ನಡೆದಿದೆ. ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು. ಸಿಎಂ ಪತ್ನಿ ಪಾರ್ವತಿ ಪರವಾಗಿ ಇವತ್ತು ವಕೀಲ ಸಂದೇಶ್ ಚೌಟಾ ಅವರು ಪ್ರಬಲವಾದಂತ ವಾದವನ್ನ ಮಂಡಿಸಿದ್ದಾರೆ. ಹಾಗಾದ್ರೆ ಯಾವ ರೀತಿ ವಾದವನ್ನ ಮಂಡಿಸಿದ್ರು, ಈಗ ಸಿಕ್ಕಿರುವಂತ ಹೈಲೈಟ್ಸ್ ಏನು? ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದ್ ಕಡೆ ಕೋರ್ಟ್ನಲ್ಲಿ ವರದಿ ಸಲ್ಲಿಕೆ ಆಗಿದೆ, ಮತ್ತೊಂದು ಕಡೆ ಧಾರವಾಡ ಹೈಕೋರ್ಟ್ನಲ್ಲಿ ಪ್ರಬಲವಾದಂತ ವಾದ ಕೂಡ ನಡೆದಿದೆ. ಸಂದೇಶ್ ಚೌಟಾ ಅವರು ಸಿಎಂ ಪತ್ನಿ ಪಾರ್ವತಿ ಅವರ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಒಂದ್ಸಲ ತನಿಖೆ ಆಗಿದೆ, ಬಟ್ ಹಾಗಿದ್ರು ಕೂಡ ಮತ್ತೊಂದ್ಸಲ ನೋಟಿಸ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂದೇಶ್ ಚೌಟಾ ಅವರು ವಾದವನ್ನ ಮಂಡಿಸಿದ್ದಾರೆ. ಹಾಗಾದ್ರೆ ಏನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ವಾದವನ್ನ ಮಂಡಿಸಿದ್ರು? ಈಗಾಗಲೇ ಸೈಟ್ಗಳನ್ನ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರೇನಿದ್ದಾರೆ ಮುಡಾಗೆ ವಾಪಸ್ ಕೊಟ್ಟಿದ್ದಾರೆ. ಅದಾದ ಬಳಿಕ ಎಷ್ಟೆಲ್ಲ ತನಿಖೆ ಆಗಿದೆ, 11,000 ಪುಟಗಳ ವರದಿ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಅದರ ಬೆನ್ನಲ್ಲೇ ಧಾರವಾಡ ಹೈಕೋರ್ಟ್ನಲ್ಲಿ ನಡೆದಿರುವಂತ ವಾದ ಇದು. ಸಂದೇಶ್ ಚೌಟಾ ಅವರು ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ವಾದಿಸಿದ್ದಾರೆ. 14 ಸೈಟ್ಗಳನ್ನ ವಾಪಸ್ ಮುಡಾಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು. ಇದರಲ್ಲಿ ಯಾವುದೇ ಅಕ್ರಮ ಹಣ ಬಳಕೆ ಮಾಡಿಲ್ಲ, ಆಸ್ತಿಯನ್ನ ಇವರು ಬಳಕೆನೇ ಮಾಡಿಕೊಂಡಿಲ್ಲ. ಇನ್ನು ವಿಜಯ್ ಮದನ್ ಲಾಲ್ ಕೇಸ್ನ ಬಗ್ಗೆ ಉಲ್ಲೇಖ ಮಾಡಿ ಆ ಕೇಸನ್ನ ಉಲ್ಲೇಖಿಸಿ ಇಲ್ಲಿ ವಾದವನ್ನ ಮಾಡಿರೋದು ಸಂದೇಶ್ ಚೌಟಾ. ನಮ್ಮ ಕಕ್ಷಿದಾರ ಸೈಟ್ಗಳ ಮೇಲೆ ಈಗ ಯಾವುದೇ ಹಕ್ಕನ್ನ ಹೊಂದಿಲ್ಲ, ಕಾರಣ 14 ಸೈಟ್ಗಳನ್ನು ಕೂಡ ಈಗ ಮುಡಾಗೆ ವಾಪಸ್ ಮಾಡಿದ್ದಾಗಿದೆ. ಇದರಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನುವುದಕ್ಕೆ ಬರೋದಿಲ್ಲ. ಅಂದ್ರೆ ಇಡಿ ಅಧಿಕಾರಿಗಳು ಏನಾದರೂ ಕೇಸ್ಗಳಲ್ಲಿ ಎಂಟ್ರಿ ಆಗ್ತಾರೆ ಅಂದ್ರೆ ಅದಕ್ಕೆ ಮನಿ ಲಾಂಡ್ರಿಂಗ್ ಆಗಿರಬೇಕು. ಬಟ್ ಅಂಥದ್ದು ಯಾವುದೂ ಆಗಿಲ್ಲ. ಯಾಕೆ ಇಡಿ ಅಧಿಕಾರಿಗಳು ಇಲ್ಲಿ ಬಂದ್ರು? ಇದರಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಆಧಾರ ಕೂಡ ಇಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೂ ಬರೋದಿಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಆರೋಪ ಇದೆ. ಇನ್ನು PMLA ಕಾಯ್ದೆ ಅಡಿ ಇದನ್ನ ನೋಡ್ಲಾಗ್ತಾ ಇದೆ. ಆದರೆ ಅಪರಾಧ ಹಣ ಇದರಲ್ಲಿ ಬಳಕೆ ಆಗಿಲ್ಲ. ಇದೆಲ್ಲವೂ ಕೂಡ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಸಂದೇಶ್ ಚೌಟಾ ಅವರು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಇಡಿ ಅಧಿಕಾರಿಗಳ ಪರವಾಗಿ ವಕೀಲರು ಒಂದಷ್ಟು ಪಾಯಿಂಟ್ಸ್ ಇಟ್ಕೊಂಡು ವಾದ ಮಾಡಿದ್ದಾರೆ. ಅದನ್ನ ನೋಡೋದಾದ್ರೆ 1990ರಿಂದ ಅಕ್ರಮ ಸೈಟ್ ಮಾರಾಟ ನಡೆದಿದೆ. ಅಲ್ಲದೆ ಇದು ಕೇವಲ 14 ಸೈಟ್ ಪ್ರಕರಣ ಅಲ್ಲ. ನಮ್ಮ ಅಧಿಕಾರಿಗಳು ಅತ್ಯಂತ ಚಾಣಾಕ್ಷತನದಿಂದ ದೂರನ್ನ ದಾಖಲಿಸಿ 4 ದಿನದಲ್ಲಿ ಪ್ರಕರಣ ಕೈಗೆ ತೆಗೆದುಕೊಂಡಿದ್ದಾರೆ. ತನಿಖೆಯ ಕಾಪಿ ನ್ಯಾಯಾಲಯಕ್ಕೆ ಒಪ್ಪಿಸಿದ ಇಡಿ ಪರ ವಕೀಲರು. ಜೊತೆಗೆ ಮುಚ್ಚಿದ ಲಕೋಟಿಯಲ್ಲಿ ನ್ಯಾಯಾಲಯಕ್ಕೆ ಈ ಒಂದಷ್ಟು ಅಂಶಗಳಿರುವಂಥ ವರದಿಯನ್ನ ಒಪ್ಪಿಸಿ ಅದಾದ ಬಳಿಕ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸಿದ್ದಾರೆ. ಇದರಲ್ಲಿ ಕೆಲ ಬ್ಯಾಂಕ್ ಹಣ ವರ್ಗಾವಣೆ ಆಗಿರೋದು, ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ ಅಂತ. 1/10/2024ರಲ್ಲಿ ಪಾರ್ವತಿ ಅವರು ಸೈಟ್ ವಾಪಸ್ ಕೊಡೋದ್ರ ಬಗ್ಗೆ ಪತ್ರ ಬರೀತಾರೆ. ಮುಂದುವರೆದು ಪ್ರಾಧಿಕಾರ 14 ಸೈಟ್ ರದ್ದುಗೊಳಿಸುವ ಮೂಲಕ ನಾನು ನಿವೇಶನವನ್ನ ಪ್ರಾಧಿಕಾರಕ್ಕೆ ಕೊಡುವ ಬಗ್ಗೆ ಪತ್ರ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕಾಗಿ ರೆಸೊಲ್ಯೂಷನ್ ಪಾಸ್ ಮಾಡಲಾಗುತ್ತೆ, ಅದು ಮಾರನೇ ದಿನವೇ ಕೂಡ. ಸಾಮಾನ್ಯ ಜನ ಇದನ್ನ ಮಾಡಿದ್ರೆ ಸಮಯ ಬೇಕಾಗುತ್ತೆ, ಆದರೆ ರೆಸೊಲ್ಯೂಷನ್ ಬೇಗ ಪಾಸ್ ಆಗಿದೆ ಅಂತ ಅಂದರೆ ಅದಕ್ಕಿಲ್ಲಿ ಯಾವುದೋ ಪ್ರಭಾವ ಇದೆ, ಯಾರೋ ಪ್ರಭಾವ ಬೀರಿದ್ದಾರೆ. ಆ ಪ್ರಭಾವ ಬೀರಿರೋದು ಸಿದ್ದರಾಮಯ್ಯನವರೇ ಅನ್ನೋ ಲೆಕ್ಕದಲ್ಲಿ ಇಲ್ಲಿ ವಾದ ಮಂಡನೆ ಆಗಿರೋದು. 14 ಸೈಟ್ಗಳಲ್ಲಿ ಕ್ರಿಮಿನಲ್ ಆಕ್ಟಿವಿಟಿ ನಡೆದಿದೆ. ಇನ್ನು ಡೀಡ್ ಕ್ಯಾನ್ಸಲ್ ಮಾಡಲಾಗುತ್ತೆ, ಅದು ಅದೇ ದಿನಾನೇ. ಸೈಟ್ ವಾಪಸ್ ಕೊಟ್ಟು ಕೈ ತೊಳೆದುಕೊಳ್ಳುವಂಥ ಕೆಲಸ ಇಲ್ಲಿ ನಡೆದಿದೆ. ಮನಿ ಲಾಂಡ್ರಿಂಗ್ ಆಗಿಲ್ಲ, ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ, ಹಣ ವರ್ಗಾವಣೆ ಆಗಿದೆ ಅಂತ ಕೂಡ ಹೇಳಬಹುದು. ಆದರೆ ಇದು ಅಲಾಟ್ಮೆಂಟ್ ಆಗಿದೆ ಅಂತ ಜಡ್ಜ್ ಇದೇ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದರ ಸಂಬಂಧ ಇವತ್ತು ವಿಚಾರಣೆ ನಡೆದಿದೆ ಧಾರವಾಡದ ಹೈಕೋರ್ಟ್ನಲ್ಲಿ. ಇವತ್ತು ಸಂದೇಶ್ ಚೌಟಾ ಅವರು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಪರವಾಗಿ ವಾದ ಮಂಡಿಸಿದರೆ, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳ ಪರವಾಗಿ ಕೂಡ ವಕೀಲರು ವಾದ ಮಂಡಿಸಿದ್ದಾರೆ. ಆಗ 1990ರಿಂದ ಕೂಡ ಅಕ್ರಮ ಸೈಟ್ ಹಂಚಿಕೆಯ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿಲ್ಲ ಅಂತಿದ್ದೀರಲ್ಲ, ಕೆಲ ಬ್ಯಾಂಕ್ಗಳಿಂದ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇದೆ ಅಂತ ಕೊಟ್ಟಿದ್ದಾರೆ ಕೋರ್ಟ್ಗೆ. ಇನ್ನು ಇಡಿ ವಿಚಾರಣೆಯಿಂದ ಸಿಎಂ ಪತ್ನಿ ಪಾರ್ವತಿಗೆ ರಿಲೀಫ್ ಸಿಕ್ಕಿದೆ. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಧಾರವಾಡ ಹೈಕೋರ್ಟ್.
ಇಡಿ ವಿಚಾರಣೆಯಿಂದ ಸಿಎಂ ಪತ್ನಿ ಪಾರ್ವತಿ ಅವರು ಈಗ ಬಿಗ್ ರಿಲೀಫ್ ಅನ್ನ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ರಿಲೀಫ್. ವಾದ ಆಲಿಸಿದ್ದಾರೆ. ಆದೇಶವನ್ನ ಕಾಯ್ದಿರಿಸಲಾಗಿದೆ. ಏನಾಗುತ್ತೆ ಏನು ತೀರ್ಪು ಇನ್ನೂ ಪ್ರಕಟ ಆಗಿಲ್ಲ. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿಗೆ ಮುಂದುವರಿದ ಮಧ್ಯಂತರ ರಕ್ಷಣೆ. ಅಂತಿಮ ಆದೇಶದವರೆಗೂ ಕೂಡ ಮಧ್ಯಂತರ ರಕ್ಷಣೆ ಹೀಗೆ ಮುಂದುವರಿಯುತ್ತೆ. ಇಡಿ ವಿಚಾರಣೆಯಿಂದ ಸದ್ಯಕ್ಕೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಸಂದೇಶ್ ಚೌಟಾ ಅವರು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಪರವಾಗಿ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸಿದ್ದಾರೆ. ಇಲ್ಲಿ ಮನಿ ಲಾಂಡ್ರಿಂಗ್ ಪ್ರಶ್ನೆನೇ ಬರೋದಿಲ್ಲ, ಅಂಥದ್ರಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಅಂತ ವಾದಿಸಿದ್ದಾರೆ. ಪ್ರತಿಯಾಗಿ ಇಡಿ ಅಧಿಕಾರಿಗಳು ಕೂಡ 1990ರಿಂದ ಕೂಡ ಒಂದಷ್ಟು ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಹಗರಣದ ಬಗ್ಗೆ ಮಾತನಾಡಿದ್ದಾರೆ. ಬಟ್ ಈ ವಾದ ಹಾಗೂ ಪ್ರತಿವಾದವನ್ನು ಆಲಿಸಿರುವ ನ್ಯಾಯಾಲಯ ಸದ್ಯಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಹೀಗಾಗಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಅಂತಿಮ ಆದೇಶ ಬರೋವರೆಗೂ ಕೂಡ ಮಧ್ಯಂತರ ರಕ್ಷಣೆ ಹೀಗೆ ಮುಂದುವರಿಯುತ್ತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ. ಈ ಕೇಸ್ನಲ್ಲಿ ಏನಾಗಬಹುದು ಅನ್ನುವಂಥ ಒಂದಷ್ಟು ಆತಂಕ ಇದ್ದೇ ಇತ್ತು. ಒಂದು ಕಡೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು ಕೂಡ, ಕ್ಲೀನ್ ಚಿಟ್ ಸಿಕ್ಕಿದ್ರು ಕೂಡ, ಮತ್ತೊಂದು ಕಡೆ ಇಡಿ ಇಕ್ಕಳದಲ್ಲಿ ಸಿಲ್ಕಾಕೊಂಡಂಗೆ ಆಗ್ಬಿಟ್ಟಿತ್ತು. ಇಲ್ಲಿ ಏನಾಗುತ್ತೋ ಏನು ಕಥೆನೋ ಅಂತ. ಯಾಕೆಂದರೆ ಇಡಿ ಅಧಿಕಾರಿಗಳು ಕೊಡ್ತಾ ಇರುವಂಥ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಅವ್ರು ಹೇಳ್ತಾ ಇರುವಂಥ ಅಂಶಗಳೆಲ್ಲವೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ರಿಪೋರ್ಟ್ಗೆ ತದ್ವಿರುದ್ಧವಾಗಿದೆ. ಹಾಗಾಗಿ ಸಾಕಷ್ಟು ಕುತೂಹಲ ಇತ್ತು. ಸದ್ಯಕ್ಕೀಗ ಪಾರ್ವತಿ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಧಾರವಾಡ ಹೈಕೋರ್ಟ್ನಲ್ಲಿ ನಡೀತಾ ಇದ್ದಂಥ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಇದ್ವಿ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಏನೆಲ್ಲ ವಾದ ಪ್ರತಿವಾದ ನಡೆದಿದೆ? ಓಕೆ, ಈಗ ಒಂದ್ ಕಡೆ ಅಂತಂದ್ರೆ ಮೂಡಾ ಹಗರಣ ಸಂಪರ್ಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿ ರಿಪೋರ್ಟ್ ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಲೋಕಾಯುಕ್ತ ತನಿಖೆ ಮಾಡ್ತಾ ಇತ್ತು. ಆ ತನಿಖೆಯಲ್ಲಿ ಈಗಾಗಲೇ ಬಿ ರಿಪೋರ್ಟ್ ಮಾಡ್ಲಿಕ್ಕೆ ಲೋಕಾಯುಕ್ತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದರ ನಡುವೆ ಇಲ್ಲಿ ಅಂದ್ರೆ ಸಿಎಂ ಪತ್ನಿ ಪಾರ್ವತಿ ಅವರು ಇಡೀ ಪ್ರಕರಣ ಸಂಪರ್ಕಕ್ಕೆ ವಿಚಾರಣೆ ಆಗ್ಬೇಕು ಅಂತೇಳಿ ಕಳೆದ ತಿಂಗಳು ಅಂದ್ರೆ ಈಗಾಗಲೇ ನಾವು ನೋಡ್ಬೇಕಂತಂದ್ರೆ ಜನವರಿ 27ಕ್ಕೆ ಇಡಿ ಇಲ್ಲಿ ಅಂದ್ರೆ ಹೈಕೋರ್ಟ್ ಮೆಟ್ಲೇರಿತ್ತು. ಈ ಸಂಪುಟಗೆ ಕೆಲವು ದಿನಗಳ ಹಿಂದೆ ವಾದ ಪ್ರತಿವಾದಗಳಾದವು. ಅದು ಅದೇ ರೀತಿಯಾಗಿ ಸಹಿತ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಎದುರುಗಡೆ ಅಂತಂದ್ರೆ ಧಾರವಾಡದ ಒಂದು ಹೈಕೋರ್ಟ್ ಪೀಠದಲ್ಲಿ ವಾದ ಪ್ರತಿವಾದಗಳು ಅದು ಇಲ್ಲಿ ಅಂದ್ರೆ ಪಾರ್ವತಿ ಪರ ಸಂದೀಪ್ ಚೌಟ್ ಅವರು ಒಂದು ವಾದ ಮಾಡಿದ್ರೆ ಇಲ್ಲಿ 14 ಸೈಟ್ಗಳು ಈಗಾಗಲೇ ಮೂಡಾಗೆ ವಾಪಸ್ ಕೊಡ್ಲಾಗಿದೆ. ಇಂತಹ ಸಮಯದಲ್ಲಿ ಅದನ್ನ ಮರಳಿ ಇಲ್ಲಿ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಆಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆಸ್ತಿಯನ್ನ ಇವರು ಬಳಕೆನೇ ಮಾಡಿಲ್ಲ. ಬಳಕೆ ಮಾಡಿಕೊಂಡ್ರೆ ಅದು ಇಲ್ಲಿ ಅಂತಂದ್ರೆ ಹಗರಣ ಅನ್ಬೋದು, ಭ್ರಷ್ಟಾಚಾರ ಅನ್ಬೋದು. ಈ ರೀತಿಯಾಗಿ ಇಲ್ಲಿ ಅಂತಂದ್ರೆ ಅದನ್ನ ವಾಪಸ್ ಕೊಟ್ಟಲಾಗಿದೆ ಮತ್ತು ಅದನ್ನು ಉಪಯೋಗಿಸಲಾಗಿದೆ. ಈಗಾದ್ರೆ ಹೇಗೆ ಅಪರಾಧ ಅನ್ನೋದು ಸಂಪರ್ಕಗೆ ಇಲ್ಲಿ ಅಂತಂದ್ರೆ ಸಂದೀಪ್ ಚೌಟ್ ಅವರು ಈಗಾಗಲೇ ಅಂತ ವಾದ ಮಾಡಿದ್ರೆ, ಇನ್ನೊಂದು ಕಡೆ ಅಂದ್ರೆ ವಿಜಯ್ ಮದನ್ ಲಾಲ್ ಅನ್ನುವಂತ ಕೇಸನ್ನ ಇಲ್ಲಿ ಉದಾಹರಣೆ ಸಹನ ಇಲ್ಲಿ ಅಂದ್ರೆ ತೆಗೆದುಕೊಂಡ್ರು. ಯಾಕಂದ್ರೆ 1/10/2024 ಈಗಾಗಲೇ ಆಸ್ತಿಯನ್ನು ವಾಪಸ್ ಕೊಡಲಾಗಿದೆ. ನಮ್ಮ ಕಕ್ಷಿದಾರರ ಮೇಲೆ ಯಾವುದೇ ರೀತಿಯಾದಂತಹ ಹಕ್ಕನ್ನೇ ಹೊಂದಿಲ್ಲ. ಹಕ್ಕು ಹೊಂದಿಲ್ಲದವ್ರನ್ನ ನೀವು ಹೇಗೆ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸ್ತೀರಿ? ಇನ್ನೊಂದು ಕಡೆ ಅಂದ್ರೆ ಮನೆಯಲ್ಲಿ ಇಲ್ಲಿ ಇಡಿ ತನಿಖೆಗೆ ಯಾಕೆ ಹಾಜರಾಗಬೇಕು? ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದು ಇಲ್ಲಿ ಅಂದ್ರೆ ಬರೋದೇ ಇಲ್ಲ. ಈಗಾಗಲೇ ಸೈಟ್ ಅನ್ನು ವಾಪಸ್ ಕೊಟ್ಟಿದೆ. ಮತ್ತು ಈ ವಿಚಾರ ಸಂಪುಟಕ್ಕೆ ಮನಿ ಲಾಂಡ್ರಿಂಗ್ ಎಲ್ಲಿ ಹಣಕಾಸಿನ ವ್ಯವಹಾರ ರೀತಿ ಆಗಿಲ್ಲ ಮತ್ತು ಹಣದ ವ್ಯವಹಾರ ಇಲ್ಲಿ ಅಂತಂದ್ರೆ ಆಗಿಲ್ಲ. ಇಂತಹ ಸಮಯದಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತೇಳಿ ಇವತ್ತು ಆರೋಪ ಮಾಡಲಾಗ್ತಿದೆ. ಆರೋಪ ಎಲ್ಲವೂ ಸುಳ್ಳು. ಈ ಸಂಪುಟಕ್ಕೆ PMNL ಕಾಯ್ದೆಯನ್ನೇ ಇದನ್ನ ನೋಡ್ಲಾಗುತ್ತೆ. ಆದ್ರೆ ಅಪರಾಧ ಇಲ್ಲಿ ಅಂದ್ರೆ ಯಾವುದೇ ರೀತಿಯಂತಹ ಒಂದು ಹಣ ಬಳಕೆ ಆಗಿಲ್ಲ ಅನ್ನೋದು ಮಾತನ್ನ ಸಹ ಇಲ್ಲಿ ಅಂತ ಕೇಳ್ತದೆ. ಈ ಸಂಪುಟಕ್ಕೆ ಈಗಾಗಲೇ ಅಂದ್ರೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನವರು ಈಗಾಗಲೇ ಒಂದ್ ಕಡೆ ಅಂತಂದ್ರೆ ಈ ಸಂಪುಟಕ್ಕೆ ಏನು ಅಧಿಕೃತ ಆದೇಶ ಹೊರಡಬೇಕಾಗಿತ್ತು. ಅಂದ್ರೆ ಈಗಾಗಲೇ ತೀರ್ಪು ಏನಿದೆ ಆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ. ಕೋರ್ಟ್ನಿಂದ ಅಂತಿಮ ಆದೇಶ ಬರೋವರೆಗೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ನೋಡೋಣ ಕೊನೆಯದಾಗಿ ಕೋರ್ಟ್ ಏನು ಆದೇಶವನ್ನ ಹೊರಡಿಸುತ್ತೆ ಅಂತ. ಅಂದ್ರೆ ಈಗ ಇಡಿ ಅಧಿಕಾರಿಗಳು ಕೊಟ್ಟಂತ ನೋಟಿಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆದಿರೋದು. ಅದರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಪರವಾಗಿ ಸಂದೇಶ್ ಚೌಟಾ ವಾದವನ್ನ ಮಂಡಿಸಿದ್ರೆ ಅದಕ್ಕೆ ಪ್ರತಿವಾದವನ್ನ ಇಡಿ ಅಧಿಕಾರಿಗಳ ಪರವಾಗಿರುವಂತ ವಕೀಲರು ಕೂಡ ಮಂಡಿಸಿದ್ದಾರೆ. ವಾದ ಪ್ರತಿವಾದಗಳನ್ನ ಆಲಿಸಿರುವ ನ್ಯಾಯಾಲಯ ಸದ್ಯಕ್ಕೆ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಅದರ ಆದೇಶ ಏನ್ ಬರುತ್ತೆ ಅದು ಸದ್ಯಕ್ಕೆ ಇರುವಂತ ಕುತೂಹಲ.